ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ರೆ ಅಂದ್ಕೊಂಡಿದ್ದೀನಿ. ಮದುವೆ ಹೆಣ್ಣು ರೆಡಿ ಆಗ್ತಾ ಇದ್ದಾರೆ. ಇವಾಗ ಮದುವೆ ಮುಹೂರ್ತ ಎಲ್ಲ ಆಯಿತು. ಸೊ ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪಕ್ಕದಲ್ಲೇ ದೇವಸ್ಥಾನ ಇದೆ. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹಾಲಿಗೆ ಬಂದ್ವಿ. ಸೊ ನೋಡಿ ಎಲ್ಲ ನಾನು ಮೇಕಪ್ ವಿಡಿಯೋ ಎಲ್ಲ ಮಾಡಲಿಲ್ಲ. ಮದುಮಗಳದು ಚೆನ್ನಾಗಿ ಮೇಕಪ್ ಮಾಡಿಸಿದ್ರು, ಪರಿಚಯದವರೇ ಬಂದಿದ್ದರು. ಸೊ ಎಲ್ಲರೂ ರೆಡಿ ಆದ್ವಿ. ಸೊ ನಾನು ಕೂಡ ಸ್ಯಾರಿ ಚೇಂಜ್ ಮಾಡಿಕೊಂಡೆ, ಮತ್ತು ಸರಿಗೂ ಡ್ರೆಸ್ ಚೇಂಜ್ ಮಾಡಿದೆ. ಹಸ್ಬೆಂಡ್ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದಾಯಿತು. ಮದುಮಗ ಮತ್ತು ಮದುಮಗಳು ಇವಾಗ ಹಾರ ಬದಲಾಯಿಸುವ ಸಮಯ. ಸೊ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಆರತಕ್ಷತೆ ಕೂಡ ರಿಸೆಪ್ಷನು. ಸೊ ಮದುವೆನೂ ಕೂಡ ಸಿಂಪಲಾಗೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಜನರಿಗೆ ಇನ್ವೈಟ್ ಮಾಡಿರಲಿಲ್ಲ, ಗೊತ್ತಿರೋನ ಫ್ಯಾಮಿಲಿ ಫ್ರೆಂಡ್ಸ್ ಅಷ್ಟೇ ಇನ್ವೈಟ್ ಮಾಡಿದ್ದು. ಸೊ ಕೋಲ್ಡ್ ಆಗಿದೆ ಸಿಕ್ಕಾಬಿಟ್ಟೆ ಮನೇಲಿ ಎಲ್ರಿಗೂ, ಯಾರಿಗೂ ಹುಷಾರಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ, ಸೊ ಕೋಲ್ಡ್ ಆಗಿದೆ, ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ರಿಸೆಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾರ ಚೇಂಜ್ ಮಾಡ್ಕೋತಾ ಇದ್ದಾರೆ. ಸೊ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ? ಬ್ಯಾಕ್ಗ್ರೌಂಡ್ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ಇಬ್ರದ್ದು ಫೋಟೋ ಸೆಷನ್ ನಡೀತಾ ಇದೆ, ಅದಕ್ಕೆ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ. ಅದು ಕೂಡ ವಿಡಿಯೋ ಆಗಿದೆ. ಸೊ ಈ ವಿಡಿಯೋನೂ ಕೂಡ ಲೆಂತಿ ಅನಿಸುತ್ತೆ. ಸೊ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾ ಬಂದಿದ್ದೀನಿ. ಸೊ ಈ ವ್ಲಾಗಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಶಿವಾಲಯದಲ್ಲಿ ಇರೋ ಈ ಹಾಲು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಮುಂಚೆ ನಾನು ಕೂಡ ಸರಿಯಾಗಿ ನೋಡಿರಲಿಲ್ಲ. ಇವಾಗ ನನ್ನ ತಮ್ಮನ ಮದುವೆ ದೆಸೆಯಿಂದ ಹೋಗೋ ಹಾಗಾಯಿತು. ಸೊ ಫಂಕ್ಷನ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡಿ. ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ಓಡಾಡ್ತಾ ಇದ್ದಾರೆ. ಇನ್ನೇನು ಕ್ಯಾಟ್ರಿಂಗ್ ಅವರು ಊಟದವ್ರು ಬರ್ತಾರೆ ಅಂದ್ಬಿಟ್ಟು ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬಂದವ್ರಿಗೆ ಫಸ್ಟು ಎಲ್ರಿಗೂ ಊಟ ಮಾಡಿ ಅಂತ ಮಾತಾಡ್ಸೋದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಅವರು ಗಡಿಬಿಡಿಲಿ ರೆಡಿಯಾಗಿ ಓಡಾಡ್ತಾ ಇದ್ದಾರೆ. ಸೊ ನನ್ನ ಕೈಗೆ ಸಿಗ್ತಾನೆ ಇಲ್ಲ. ನಾನು ಒಂದೇ ಫೋಟೋ ತೆಗೆಸ್ಕೊಂಡಿದ್ದು. ಸೊ ರೀಲ್ಸ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಮದುಮಗ ಮತ್ತು ಮದುಮಗಳದ್ದು ಫೋಟೋ ಆಯಿತು. ಎಲ್ಲ ಆರತಿ ಮಾಡ್ತಾ ಇದ್ದಾರೆ ಇವಾಗ ಅತ್ತೆ ಮತ್ತು ನಮ್ಮ ಅತ್ತಿಗೆ. ಸೊ ಈ ಎಲ್ಲ ವಿಡಿಯೋ ಮಾಡಿರೋದು, ಈ ಎಲ್ಲ ಮದುವೆದು ಪ್ರತಿಯೊಂದು ವಿಡಿಯೋ ಮಾಡಿರೋ ಕ್ರೆಡಿಟ್ಸ್ ಕೂಡ ನಮ್ಮ ಮಾವನ ಮಗಳಿಗೆ ಹೋಗಬೇಕು. ನಾನು ಸರಸಿರಿನಿ ಎತ್ಕೊಂಡು ಓಡಾಡೋದ್ರಲ್ಲೇ ಆಗೋಯ್ತು. ಸೊ ಪ್ರತಿಯೊಂದು ಎಲ್ಲ ಡೀಟೇಲ್ಸಾಗಿ ಇನ್ ಡೀಟೇಲ್ಸಾಗಿ ವಿಡಿಯೋ ಮಾಡಿರೋದು ನಮ್ಮ ಮಾವನ ಮಗಳೇ. ಸೊ ಹಾಗಾಗಿ ಅವಳಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಳು ಮೊರಾರ್ಜಿಲಿ ಓದ್ತಾ ಇದ್ದಾಳೆ. ಸೊ ಆಫ್ಟರ್ ಲಾಂಗ್ ಟೈಮ್ ಮದುವೆಗೆ ಬಂದಿದ್ರು ಅಂತಲೇ ಹೇಳ್ಬೋದು. ಇಬ್ಬರು ಸುಮಾರು ದಿನದಿಂದ ಮನೆಗೆ ಬಂದಿರಲಿಲ್ಲ. ನಾಮಕರಣ ಸರಸಿರಿ ನಾಮಕರಣ ಟೈಮಲ್ಲಿ ಬಂದವರು ಮತ್ತೆ ಬಂದಿರಲಿಲ್ಲ. ಸೊ ನಂಗೆ ಬಂದು ಎಲ್ಲ ವಿಡಿಯೋ ಮಾಡಿಕೊಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಹೋದರು. ಸೊ ಮತ್ತೆ ಬರ್ತಾರೆ ನೆಕ್ಸ್ಟು. ಇವರು ನೋಡ್ತಾ ಇದ್ದೀರಲ್ಲ, ಇವರು ಹುಡುಗಿ ಮನೆ ಕಡೆ ಫ್ಯಾಮಿಲಿಯವರು ಎಲ್ಲ ಫೋಟೋ ಕ್ಲಿಕ್ ಮಾಡಿಸ್ಕೋತಾ ಇದ್ದಾರೆ. ಡೆಕೋರೇಷನ್ ಎಲ್ಲ ನೈಟೇ ಮಾಡಿಸ್ಬಿಟ್ಟಿದ್ರು ರಿಸೆಪ್ಷನಿಗೆ. ಸೊ ಡೆಕೋರೇಷನ್ ವಿಡಿಯೋ ಒಂದಿದೆ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಎಡಿಟ್ ಮಾಡಿಲ್ಲ, ಸುಮಾರಷ್ಟು ವಿಡಿಯೋ ಇದೆ, ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಸರಿಸಿರಿ ಬಿಡ್ತಾ ಇಲ್ಲ. ಹಾಗೆ ಮನೇಲಿ ಕೂಡ ಎಲ್ರಿಗೂ ಹುಷಾರಿಲ್ಲದೆ ಇರೋ ಥರ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವಿಡಿಯೋ ಹಾಕ್ತಿದ್ದೀನಿ. ಅದಕ್ಕೂ ಮುಂಚೆ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಜಾಸ್ತಿ ವ್ಯೂಸ್ ಬರಬೇಕು, ಜಾಸ್ತಿ ಸಬ್ಸ್ಕ್ರೈಬರ್ ಆಗಬೇಕು. ಸೊ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಬೇಕು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಸೊ ಮದುವೆಗೆ ರಿಸೆಪ್ಷನಿಗೆ ಗಿಫ್ಟ್ ಬಂದಿದ್ದೆ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ನಮ್ಮ ಮಾವನ ಮಗಳಿಗೆ ಕೂರಿಸ್ಬಿಟ್ಟಿದ್ವಿ ಪಕ್ಕದಲ್ಲಿ. ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾಳೆ ನೋಡಿ ಅವಳೆ. ಪಕ್ಕದಲ್ಲಿ ಪೂರ್ವಿ ಬೇರೆ ಕೂತಿದ್ದಾಳೆ. ಪೂರ್ವಿ ಅವ್ರ ಅಮ್ಮನ ಜೊತೆಗೆ ನೋಡಿ ಹೆಂಗೆ ಮಿಂಚ್ತಾ ಇದ್ದಾಳೆ ಎಲ್ಲೋ ಕಲರ್ ಡ್ರೆಸ್ಸಲ್ಲಿ. ನಮ್ಮ ಬಂಜಾರ ಸಂಸ್ಕೃತಿಯ ಡ್ರೆಸ್ ಅದು, ಅದರ ಹೆಸರು ಪೇಟ್ಯ ಅಂತ.
ಬಟ್ ಒರಿಜಿನಲ್ ಅಲ್ಲ, ಅದು ಆ ಪ್ಯಾಟ್ರನಲ್ಲೇ ಇರೋ ಒಂದು ಡ್ರೆಸ್ ಅದು. ಚೆನ್ನಾಗಿ ಕಾಣಿಸ್ತಿದ್ಲು, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವರು ನಮ್ಮ ಅಣ್ಣನ ಮಗ, ನಮ್ಮ ಅತ್ತಿಗೆ. ಸೊ ಸರು ಅಂತೂ ಅವ್ರನ್ನ ಬಿಡ್ತಾನೆ ಇಲ್ಲ, ಅವ್ರ ಹತ್ರನೇ ಚೆನ್ನಾಗಿ ಹೋಗ್ತಾಯಿದ್ಲು, ಆಟ ಆಡ್ತಾಯಿದ್ಲು. ಸಿರಿ ಅಂತೂ ಯಾರ ಹತ್ರನೂ ಹೋಗ್ತಾನೆ ಇಲ್ಲ, ಸರು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಸಿರಿ ಅಂತೂ ಅಮ್ಮನ ಬಿಡೋದೇ ಇಲ್ಲ ನೋಡಿ, ಇವಾಗಲೂ ಅಮ್ಮನೇ ಅಂಟ್ಕೊಂಡಿದ್ದಾಳೆ. ಇಡೀ ಮದುವೆ ಮುಗುವವರೆಗೂ ಹಾಗೆ ಕಿರಿಕಿರಿ ಮಾಡ್ತಾಯಿದ್ಲು ಅವಳು. ನೆಕ್ಸ್ಟ್ ಇವಾಗ ಪೂರ್ವಿ ಅವರೆಲ್ಲ ನಮ್ಮ ಅಣ್ಣ, ಅತ್ತಿಗೆ ಮತ್ತು ಅಮ್ಮ ಅವ್ರ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಪೂರ್ವಿ ಡ್ರೆಸ್ ನೋಡಿ ನಗು ಬರುತ್ತೆ. ಅವಳ ಹಣೆ ಸೆಟ್ ನೋಡಿ, ಅವಳ ಮೇಕಪ್ ನೋಡಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದ್ದು ವಾಯ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದು. ಸರು ಸಿರಿ ಕೂಡ ಅಮ್ಮ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೋತಾ ಇದ್ದಾರೆ ನೋಡಿ. ಸೊ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಇಬ್ಬರು ಗ್ರೀನ್ ಕಲರ್ ಡ್ರೆಸ್ಸಲ್ಲಿ. ಬೆಳಗ್ಗೆ ಒಂದು ಡ್ರೆಸ್ ಹಾಕಿದ್ದೆ ವೈಟ್ ಕಲರ್, ಅದನ್ನು ಚೇಂಜ್ ಮಾಡಿಬಿಟ್ಟೆ. ಸೊ ಅದರಲ್ಲಿ ಜಾಸ್ತಿ ಫೋಟೋನ ತೆಗ್ಸೋಕ್ಕಾಗಲಿಲ್ಲ, ಗಡಿ ಬಿಡಿಲ್ಲ ಆಗೋಯ್ತು. ಸೊ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು. ಹಾಗೆಯೇ ನವಜೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಜೋಡಿ ಹೇಗಿದೆ ಅಂತ ಹೇಳಿ. ಅಮ್ಮ ಇಬ್ರು ಒಂದೇ ತಡೆ ಮೇಲೆ ಕೂರಿಸ್ಕೊಬಿಟ್ಟಿದ್ದಾರೆ ನೋಡಿ. ಇಬ್ರು ಜಗಳ ಆಡ್ತಾ ಇದ್ದಾರೆ ಅಲ್ಲೇ, ಒಬ್ರ ಕೈ ಒಬ್ರು ಇಟ್ಕೊಂಡು. ಸರು ಪಾಪುದಂತೂ ಲಂಗ ಮೇಲೆ ಹೋಗ್ಬಿಟ್ಟಿತ್ತು, ಅವಳ ಹೇರ್ ಬ್ಯಾಂಡ್ ಕೂಡ ಆಗ್ಲೆಲ್ಲ ಬೀಳ್ತಾ ಇತ್ತು ನೋಡಿ. ಸಿರಿ ಕೂದಲು ಇಟ್ಕೊಬಿಟ್ಟಿದ್ದಾಳೆ ಸರು ಪಾಪುದು. ಮಾವನ ಹತ್ರ ಹೇರ್ ಬ್ಯಾಂಡ್ ಹಾಕ್ಸ್ಕೊತಾ ಇದ್ದಾಳೆ. ಸಿಕ್ಕಾಬಿಟ್ಟೆ ತರಲೆ ಮಾಡೋದು ಕಲ್ತಿದ್ದಾರೆ ಇತ್ತೀಚೆಗೆ ಇಬ್ರು. ಸೊ ಅದಾದಮೇಲೆ ಅವ್ರ ಭಾವ ನನ್ನ ತಮ್ಮನಿಗೆ ಒಂದು ಸ್ಮಾಲ್ ಗಿಫ್ಟ್ ತಂದಿದ್ರು, ಅದನ್ನು ಕೊಟ್ಟು. ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ರಕ್ಷಿತಾ. ಡ್ಯೂಟಿ ಮುಗಿಸ್ಕೊಂಡು, ಪಾಪ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮದುವೆಗೆ ಬಂದಿದ್ಲು. ಸೊ ಅವಳ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ನಾವು ಕೂಡ ಮೇಲೆ ಬಂದ್ವಿ. ನಾನು ಹಸ್ಬೆಂಡ್ ಒಂದೇ ಥರ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ. ಸರಸಿರಿಗೂ ಸ್ಕೈ ಬ್ಲೂ ಹಾಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಬೇಡ ಅಂತ ಅವ್ರಿಗೆ ಗ್ರೀನ್ ಕಲರ್ ಹಾಕ್ಸ್ಬಿಟ್ಟೆ ನೋಡಿ. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ನಂದು ಹಸ್ಬೆಂಡು ಸರಸಿರಿ ಡ್ರೆಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪಾಪ ಸಿರಿ ಪಾಪಕ್ಕೆ ಬಿಟ್ಟು ನಾವಷ್ಟೇ ಫೋಟೋ ತೆಗೆಸ್ಕೊತಾ ಇದ್ವಿ. ಅವಳು ಅಮ್ಮನ ಜೊತೆಗೆ ಹೋಗಿದ್ಲು. ಅವಳು ಏನು ಮಾಡಿದ್ರು ಬರ್ತಾನೆ ಇಲ್ಲ, ನಮ್ಮ ಹತ್ರ ಕಿರಿಕಿರಿ ಮಾಡಿಕೊಂಡು ಅಮ್ಮನ ಹತ್ರನೇ ಇದ್ಲು. ಸೊ ಎಲ್ಲರ ಫೋಟೋಶೂಟ್ ಫ್ಯಾಮಿಲಿದೆಲ್ಲ ಆಯಿತು. ಇದರಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಆಗಿದೆ, ಕೆಲವೊಂದು ಆ್ಯಡ್ ಆಗಿಲ್ಲ. ಸೊ ಲಾಸ್ಟಿಗೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ನೋಡಿ.
ಇನ್ನು ರಿಸೆಪ್ಷನ್ ನಡೀತಾನೆ ಇತ್ತು ಕೆಳಗಡೆ. ನಾವು ಊಟ ಮಾಡೋಣ ಅಂತ ಬಂದ್ವಿ. ಸರ್ಗೆ ಅವ್ರ ಅಪ್ಪ ಎತ್ಕೊಂಡಿದ್ರು, ಸಿರಿಗೆ ಅಮ್ಮ ಎತ್ಕೊಂಡಿದ್ದಾರೆ. ಸೊ ಊಟ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ಊಟ ಬಂದು ಹೋಳಿಗೆ ಊಟ ಮಾಡಿಸಿದ್ವಿ, ಕ್ಯಾಟ್ರಿಂಗ್ ಅವ್ರಿಗೆ ಹೇಳಿದ್ರಲ್ಲ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಮ್ಮ ಅಜ್ಜಿಯ ಆಸೆ ಅದು, ಕೊನೆ ಮೊಮ್ಮಗನ ಮದುವೆಗೆ ಹೋಳಿಗೆ ಊಟ ತಿನ್ನಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಹೋಳಿಗೆ ಊಟನೇ ಮಾಡಿಸಿದ್ವಿ. ಊಟ ಅಂತೂ ತುಂಬಾ ಸಖತ್ತಾಗಿತ್ತು. ಈ ಕ್ಯಾಟ್ರಿಂಗ್ ಅವ್ರು ಬಂದುಬಿಟ್ಟು ಹೆಗ್ಡೆ ಕ್ಯಾಟ್ರಿಂಗ್ ಅಂತ. ಸೊ ಸರುಸಿರಿ ನಾಮಕರಣದಲ್ಲೂ ಇವ್ರ ಹತ್ರನೇ ಊಟ ತರಿಸಿದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಊಟ. ಸೊ ಸಫಿಷಿಯೆಂಟಾಗಿ ಹಾಕ್ತಾರೆ, ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಶಿವಮೊಗ್ಗದಲ್ಲಿ ಲೋಕಲಿಟ್ಸ್ ಯಾರಾದರೂ ಇದ್ದರೆ ಆ ಕ್ಯಾಟ್ರಿಂಗ್ನವರಿಗೆ ಸಜೆಸ್ಟ್ ಮಾಡ್ತೀನಿ ನಾನು. ಸೊ ಬೆಸ್ಟ್ ಫುಡ್ಡ ಪ್ರೊವೈಡ್ ಮಾಡ್ತಾರೆ. ಸೊ ಸೋಡಾ ಗಿಡ ಏನೂ ಆ್ಯಡ್ ಮಾಡೋದಿಲ್ಲ. ಸೇಮ್ ಹೋಮ್ ಫುಡ್ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಾನು ಮೆನು ಏನೇನು ತಂದಿದ್ದಾರೆ ಅಂತ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ತೊಗೊಳಕ್ಕೆ ಆಗಲಿಲ್ಲ. ಸೊ ಬ್ಯುಸಿ ಇತ್ತು. ಸೊ ಎಲ್ಲ ಆಯಿತು. ಇವಾಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ಸೊ ಎಲ್ಲರೂ ಅಲ್ಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿ, ಸೊ ಮದುಮಕ್ಕಳು ಬಂದರು ಇವಾಗ. ಸೊ ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಖುಷಿ, ಹಬ್ಬದ ವಾತಾವರಣ ತುಂಬಿರುತ್ತೆ ಅಲ್ವಾ. ಸೊ ನಾನು ಇದರಲ್ಲೂ ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಸೊ ನಮ್ಮ ಭಾಷೆಯಲ್ಲಿ ಮಾತಾಡ್ತಾರೆ, ನಿಮಗೇನು ಅರ್ಥ ಆಗಲ್ಲ ಅಂದ್ಬಿಟ್ಟು. ಸೊ ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಹೊಸಲು ಪೂಜೆ ಎಲ್ಲ ಮಾಡಿಸಿ ನೆಕ್ಸ್ಟು ಮೊಳೆ ಹೊಡೆಸ್ತಾ ಇದ್ದಾರೆ. ಸೊ ಎಲ್ಲರೂ ಸುಸ್ತಾಗಿತ್ತು ಅಂತ ಸೀರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೈಟಿ ಹಾಕೊಬಿಟ್ಟಿದ್ದಾರೆ. ನಮ್ಮ ಮತ್ತೆ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ, ಬಿಸಿಲಿಗೂ ಅದಕ್ಕೂ ಫುಲ್ಲು ಶೆಕೆ ಸೀರೆಲಿ ಎಲ್ರಿಗೂ. ಸೊ ಕಂಫರ್ಟ್ ವೇರ್ ನೈಟಿ, ಮದುವೆ ಆಗಲಿ ಏನು ಫಂಕ್ಷನ್ ಆದರೂ ನೈಟಿನೇ ಕಂಫರ್ಟ್ ಅನಿಸುತ್ತೆ ಅಲ್ವಾ. ಫಸ್ಟ್ ಬಂದು ಸೀರೆ ತೆಗೆದು ಬಿಸಾಕ್ಬಿಡ್ತಾರೆ ಎಲ್ಲ ಹೆಣ್ಮಕ್ಳು. ಸೊ ಫೈನಲಿ ಸೇರುವುದು ಮನೆ ಒಳಗೆ ಬಂದಾಯಿತು. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗೀತು. ಸೊ ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವಿ. ಸರುಸಿರಿನೂ ಅಲ್ಲಿಂದ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು, ಅವರು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು. ಸೊ ನಾವು ಕೂಡ ಎಲ್ಲರೂ ಕೂತ್ಕೊಂಡು ಒಂದು ರೌಂಡ್ ಮಾತಾಡಿದ್ದಾಯಿತು. ಮಾತಾಡಿಕೊಂಡು ಟೀ ಕುಡ್ಕೊಂಡು ಕೂತಿದ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.